ಬಡತನ ಎನ್ನುವುದು ನಮ್ಮ ಸೋಮಾರಿತನದಿಂದ ಮಾತ್ರವಲ್ಲ, ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದಲೂ ಬಡತನ ಬರಬಹುದು. ಬಡತನವನ್ನು ಯಾರೂ ಇಷ್ಟಪಡುವುದಿಲ್ಲ. ನಾವು ಮಾಡುವ ಈ ಎಲ್ಲಾ ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ, ಆರ್ಥಿಕ ಸಮಸ್ಯೆ ಎದುರಿಸುವಂತೆ ಮಾಡುತ್ತದೆ. ಇದರಿಂದ ನಾವು ದುಡಿದಂತಹ ಹಣವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ನಾವು ತಿಳಿದೋ ತಿಳಿಯದೆಯೋ ಮಾಡುವಂತಹ ಈ ತಪ್ಪುಗಳು ನಮ್ಮನ್ನು ಬಡತನಕ್ಕೆ ದೂಡುತ್ತದೆ. ಹಾಗಾದರೆ ಬನ್ನಿ ಆ ತಪ್ಪುಗಳು ಯಾವುವು ತಿಳಿಯೋಣ. ಅದಕ್ಕೂ ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡುವುದನ್ನು ಮರಿಬೇಡಿ. 1. ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿರಿಸಬೇಕು. ಮನೆಯ ಸುತ್ತಮುತ್ತಲೂ ಹಾಕಿರುವಂತಹ ಕಾಂಪೌಂಡ್ನ ಒಳಗಡೆ ಯಾವುದೇ ರೀತಿಯ ಬೇಡದ ಕಸ, ತುಕ್ಕು ಹಿಡಿದ ಕಬ್ಬಿಣದ ಸಾಮಾನುಗಳನ್ನು ಇಡಬಾರದು. 2. ಪ್ರತಿನಿತ್ಯ ನಾವು ಸ್ನಾನ ಮಾಡುವುದರಿಂದ ದೇಹ ಮಾತ್ರವಲ್ಲದೆ ಮನಸ್ಸಿಗೂ ಕೂಡ ಹೊಸ ಚೈತನ್ಯ ಪಡೆಯಲು ಸಾಧ್ಯ. ಯಾವ ವ್ಯಕ್ತಿಯು ಶುದ್ಧವಾಗಿ ಸ್ವಚ್ಛವಾಗಿರುತ್ತಾನೋ ಅಂತವರಿಗೆ ಮಾತ್ರ ಲಕ್ಷ್ಮೀದೇವಿ ಒಲಿದು ಎಲ್ಲಾ ತರಹದ ಸುಖ ಸಂಪತ್ತು ನೀಡುತ್ತಾಳೆ. 3. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿಯೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದ್ದೇ ಇರುತ್ತದೆ. ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಬೇಕು. 4. ಯಾರ ಮನೆಯಲ್ಲಿ ಪದೇ ಪದೇ ಜಗಳಗಳು, ಭಿನ್ನಾಭಿಪ್ರಾಯಗಳು ಇರುವುದೋ ಅಂತವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಲಕ್ಷ್ಮೀದೇವಿ ಶಾಂತವಾದ ಮನೆಗಳಲ್ಲಿ, ಸಾಮರಸ್ಯ ಸಂತೋಷ ಇರುವ ಮನೆಗಳಲ್ಲಿ ನೆಲೆಸಲು ಬಯಸುತ್ತಾಳೆ. 5. ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಬಾಗಿಲನ್ನು ತೆಗೆದು ಮನೆಯ ಹಿಂಬಾಗಿಲನ್ನು ಮುಚ್ಚಬೇಕು. 6. ಗಂಡ ಹೆಂಡತಿ ಹೊತ್ತುಗೊತ್ತಿಲ್ಲದೆ ಸೇರಬಾರದು. ಇದರಿಂದ ಮನೆಗೆ ದರಿದ್ರ ಕಾಡುತ್ತದೆ. 7. ಮನೆಯಲ್ಲಿ ಯಾವಾಗಲೂ ಹರಿದ ಬಟ್ಟೆ, ಸುಟ್ಟಿರುವಂತಹ ಬಟ್ಟೆಗಳನ್ನು ಇಟ್ಟುಕೊಳ್ಳಬಾರದು. 8. ಪದೇ ಪದೇ ಹಲ್ಲುಗಳನ್ನು, ತುಟಿಗಳನ್ನು ಕಚ್ಚಿಕೊಳ್ಳುವುದು ಇವೆಲ್ಲ ದರಿದ್ರದ ಸಂಕೇತ. 9. ಮನೆಯ ಬಾಗಿಲುಗಳು ಅಥವಾ ಗೇಟ್ಗಳು ಯಾವುದೇ ರೀತಿಯ ಕೆಟ್ಟ ಶಬ್ದ ಬರದ ಹಾಗೆ ನೋಡಿಕೊಳ್ಳಬೇಕು. 10. ಬಚ್ಚಲು ಮನೆಯಿಂದಲೇ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯೊಳಗೆ ಪ್ರವೇಶಿಸುತ್ತದೆ. ಹಾಗಾಗಿ ಬಚ್ಚಲು ಮನೆಯ ಬಾಗಿಲನ್ನು ಯಾವಾಗಲೂ ಮುಚ್ಚಿಡಬೇಕು. ಬಾತ್ರೂಂನಲ್ಲಿರುವ ನೀರಿನ ಬಕೆಟ್ ಅಥವಾ ಟಬ್ಗಳನ್ನು ಯಾವಾಗಲೂ ತುಂಬಿಸಿ ಇಡಬೇಕು. ಖಾಲಿ ಇಡುವುದಾದರೆ ತಲೆ ಕೆಳಗಾಗಿ ಇರಿಸಿ. ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 11. ಸೂರ್ಯ ಮುಳುಗಿದ ತಕ್ಷಣ ಮುಸ್ಸಂಜೆ ವೇಳೆಯಲ್ಲಿ ಮನೆಯನ್ನು ಕತ್ತಲಾಗಿ ಇಡಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುತ್ತದೆ. ಸಂಜೆ ವೇಳೆ ಒಂದು ಸಣ್ಣ ದೀಪವನ್ನಾದರೂ ಸಹ ಹಚ್ಚಿಡಬೇಕು. 12. ಹೆಂಗಸರೇ ಗಂಡನಿಗೆ ಸಂಭೋಗಾಸಕ್ತಿ ಅತಿಯಾಗಿದ್ದರೆ ಈ ಮುಖ್ಯ ವಿಷಯಗಳನ್ನು ತಿಳಿಸಿ. ಶಾಸ್ತ್ರದ ಪ್ರಕಾರ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು. ಈ ತಪ್ಪಾದಲ್ಲಿ ಕೆಟ್ಟ ಗುಣದ, ರಾಕ್ಷಸ ಗುಣದ ಮಕ್ಕಳು ಜನಿಸುತ್ತಾರೆ. 13. ಗಂಡಸರು ಸಂಭೋಗ ಮಾಡಿದ ನಂತರ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಡ್ಡಾಯವಾಗಿ ತಲೆಗೆ ಸ್ನಾನ ಮಾಡಬೇಕು. ನಂತರವೇ ದೀಪಾರಾಧನೆ ಮಾಡಬೇಕು. ಇಲ್ಲವಾದರೆ ಇದು ಲಕ್ಷ್ಮೀದೇವಿಗೆ ಅಪಮಾನ ಮಾಡಿದಂತಾಗುತ್ತದೆ. ಹಾಗೂ ಸ್ನಾನ ಮಾಡದೆ ದೀಪಾರಾಧನೆ ಮಾಡುವಂತವರ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ. ಹೆಂಗಸರು ಹೆಗಲು ಸ್ನಾನ ಅಥವಾ ಕೈಕಾಲು ಮುಖ ತೊಳೆದುಕೊಂಡು ದೀಪಾರಾಧನೆ ಮಾಡಬಹುದು. 14. ಮನೆಯ ಕಸವನ್ನು ಗುಡಿಸಿದ ನಂತರ ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು. ಪೊರಕೆಗೂ ಕೂಡ ನಿರ್ದಿಷ್ಟವಾದ ಸ್ಥಳವನ್ನು ರೂಢಿಯಲ್ಲಿಟ್ಟು ಪ್ರತಿನಿತ್ಯ ಆ ಜಾಗದಲ್ಲೇ ಇಡುವುದು ಉತ್ತಮ. ಮುಖ್ಯವಾಗಿ ಪೊರಕೆಯನ್ನು ಯಾರ ಕಣ್ಣಿಗೂ ಕಾಣದಂತೆ ಇಡಬೇಕು. 15. ಪೊರಕೆಯನ್ನು ನಿಲ್ಲಿಸಿದ ಸ್ಥಿತಿಯಲ್ಲಿ ಇಡಬಾರದು. ಅದನ್ನು ಮಲಗಿಸಿ ವಿಶ್ರಾಂತಿ ಇರುವ ರೂಪದಲ್ಲಿ ಇಡಬೇಕು. 16. ಹರಿದ ಬಟ್ಟೆಗಳು ಅಥವಾ ಗಲೀಜಾದ ಕೊಳಕು ಬಟ್ಟೆಗಳನ್ನು ಧರಿಸುವುದರಿಂದಲೂ ಹಣದ ಸಮಸ್ಯೆ, ದಾರಿದ್ರ್ಯ ನಮ್ಮಲ್ಲಿ ಸೇರಿಕೊಳ್ಳುತ್ತದೆ. ಹಾಗಾಗಿ ಯಾವಾಗಲೂ ನಾವು ಸ್ನಾನವಾದ ನಂತರ ಶುದ್ಧವಾದ ಮಡಿವಸ್ತ್ರವನ್ನೇ ಧರಿಸಬೇಕು. 17. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಯಾವಾಗಲೂ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಮತ್ತು ಹೂವುಗಳನ್ನು ಇಡಬೇಕು. ಪ್ರತಿದಿನವೂ ಕೂಡ ಇದನ್ನು ಪಾಲಿಸಬೇಕು. ಇದು ಸಾಧ್ಯವಾಗದಿದ್ದಲ್ಲಿ ಮಂಗಳವಾರ, ಶುಕ್ರವಾರವಾದರೂ ಹೊಸ್ತಿಲನ್ನು ಪೂಜಿಸಿ. ಹೊಸ್ತಿಲನ್ನು ಲಕ್ಷ್ಮಿಯ ಸ್ವರೂಪವೆಂದು ಪೂಜಿಸುತ್ತೇವೆ. ಇದು ಕೆಟ್ಟ ಶಕ್ತಿಗಳು, ನೆಗೆಟಿವ್ ಎನರ್ಜಿಗಳನ್ನು ಮನೆಯೊಳಗೆ ಪ್ರವೇಶಿಸದಂತೆ ನೋಡಿಕೊಳ್ಳುತ್ತದೆ. 18. ಮುಖ್ಯವಾಗಿ ಸುಮಂಗಲಿಯರು ಹಾಗೂ ಸ್ತ್ರೀಯರು ಮುರಿದು ಹೋದ ಬಾಚಣಿಗೆಯಲ್ಲಿ ತಲೆಯನ್ನು ಬಾಚಬಾರದು.
ಇದು ಗಂಡಸರಿಗೂ ಹಾಗೂ ಗಂಡು ಮಕ್ಕಳಿಗೂ ಅನ್ವಯಿಸುತ್ತದೆ. ಇದು ನಮ್ಮ ಹಿರಿಯರು ಹೇಳಿರುವಂತಹ ಮಾತು. 19. ಮನೆಯ ದೇವರ ಕೋಣೆಯಲ್ಲಿ ಎಲ್ಲಾ ದೇವರುಗಳ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಏಕೆಂದರೆ ಎಲ್ಲಾ ದೇವರುಗಳಿಗೂ ಅದರದ್ದೇ ಆದ ಪೂಜೆ ಪುರಸ್ಕಾರಗಳಿವೆ, ನೈವೇದ್ಯಗಳಿವೆ. ಆದ್ದರಿಂದ ಮನೆ ದೇವರ ಫೋಟೋ, ಕುಟುಂಬ ರಕ್ಷಣೆಗಾಗಿ ಆಂಜನೇಯ ಫೋಟೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇತ್ಯಾದಿ ಫೋಟೋಗಳನ್ನು ಹಾಕಿ. 20. ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದು ರೂಢಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ತಪ್ಪದೆ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು. 21. ಮಕ್ಕಳ ಹಳೆಯ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು. ಈ ಬಟ್ಟೆಗಳು ಸುಟ್ಟರೆ ಅದು ದರಿದ್ರ. 22. ನಮ್ಮ ಹಿರಿಯರು ಹೇಳಿರುವ ಹಾಗೆ ಮುಸ್ಸಂಜೆ ಸಮಯದಲ್ಲಿ ಮೊಸರು, ಹಾಲು, ಉಪ್ಪು, ಹುಣಸೆಹಣ್ಣು ಇಂತಹ ವಸ್ತುಗಳನ್ನು ದಾನ ಮಾಡಬಾರದು ಅಥವಾ ಬೇರೆಯವರಿಗೆ ಕೊಡುವುದರಿಂದ ದರಿದ್ರ ಬರುತ್ತದೆ. 23. ಮನೆಯ ಮುಖ್ಯ ದ್ವಾರದ ಬಾಗಿಲ ಹೊಸ್ತಿಲ ಮೇಲೆ ನಿಲ್ಲಬೇಡಿ. ಅಷ್ಟು ಮಾತ್ರವಲ್ಲದೆ ಬೇರೆ ಯಾರು ಸಹ ಹೊಸ್ತಿಲ ಮೇಲೆ ನಿಲ್ಲದಂತೆ ಎಚ್ಚರಿಕೆ ವಹಿಸಿ ತಿಳಿ ಹೇಳಿ. 24. ಗತಿಸಿ ಹೋದವರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಇಂತಹ ಫೋಟೋಗಳನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ. 25. ದೇವರ ಮನೆಯಲ್ಲಿ ಯಾವಾಗಲೂ ನೀರು ತುಂಬಿದ ಪಾತ್ರೆ, ಶಂಕು ಹಾಗೂ ಗಂಟೆ ಇರಲೇಬೇಕು. 26. ಕೆಲವು ದಂಪತಿಗಳು ಅಡುಗೆ ಕೋಣೆಯಲ್ಲಿ ರೊಮ್ಯಾನ್ಸ್ ಮಾಡುತ್ತಾರೆ. ಈ ರೀತಿ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಅಪಮಾನ ಮಾಡಿದಂತಾಗುತ್ತದೆ ಹಾಗೂ ಅಡುಗೆ ಕೋಣೆಯಲ್ಲಿ ತಲೆಬಾಚಿಕೊಳ್ಳುವುದು ಮಾಡಲೇಬಾರದು. 27. ಮುರಿದು ಹೋದ ಕನ್ನಡಿಯಲ್ಲಿ ಮುಖ ನೋಡುವುದು ಒಳ್ಳೆಯದಲ್ಲ. ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಿ. 28. ಮೊರ, ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ಅಥವಾ ತುಳಿಯಬೇಡಿ. ಹಾಗೇನಾದರೂ ನಿಮ್ಮ ಕಾಲು ಅಕಸ್ಮಾತಾಗಿ ತಗುಲಿದ್ದರೆ ಪೊರಕೆಗೆ ನಮಸ್ಕರಿಸಿ. 29. ಸಂಜೆ ದೀಪ ಬೆಳಗಿಸಿದ ನಂತರ ಮನೆಯಲ್ಲಿ ಕಸ ಗುಡಿಸಬಾರದು. ರಾತ್ರಿ ಮಲಗುವ ಮೊದಲು ಕಸ ಗುಡಿಸಿದರೆ ಹೊರಗಡೆ ಎಸೆಯಬೇಡಿ. ಒಂದು ಕಡೆ ಗುಡ್ಡೆ ಮಾಡಿ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಿ. 30. ಎಲ್ಲ ದೇವರುಗಳ ಅನುಗ್ರಹ ಪಡೆಯಲು ಮೊದಲು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಬೇಕು. ಲಕ್ಷ್ಮೀದೇವಿಯ ಅನುಗ್ರಹದಿಂದ, ಆಶೀರ್ವಾದದಿಂದ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಮನೆಯಲ್ಲಿ ಧನ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.